ನಾವು ಚಿಕ್ಕವರಿದ್ದಾಗ ವರ್ಷ ಪೂರ್ತಿ ನಮ್ಮ ಬರ್ತಡೇ ಯಾವಾಗ ಬರುತ್ತಪ್ಪ ಅಂತ ಕಾಯ್ಕೊಂಡಿರ್ತಿದ್ವಿ. ಯಾಕಂದರೆ ಹೊಸ ಬಟ್ಟೆ ಸಿಗೋದು, ಎಲ್ರಿಗೂ ಚಾಕ್ಲೇಟ್ಸ್ ಕೊಡ್ಬೋದು ಅಂತೇಳಿ. ಆದರೆ ಇವಾಗ ಎಷ್ಟೇ ಹೊಸ ಬಟ್ಟೆ ಇದ್ರೂ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳುವಂಥ ಮನಸ್ಥಿತಿನೇ ಹೊರಟೋಗ್ಬಿಟ್ಟಿದೆ. ಬಟ್ ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಬರ್ತಡೇನ ಸೆಲೆಬ್ರೇಟ್ ಮಾಡೋದಕ್ಕೆ, ನಮ್ಮ ಒಂದು ದಿನನ ತುಂಬ ಸ್ಪೆಷಲ್ ಮಾಡೋದಕ್ಕೆ ನಮ್ಮ ಪ್ರೀತಿಸೋ ಜೀವಗಳಿದ್ದಾವೆ ಅಂದರೆ ನಾವೇ ಒಂದು ರೀತಿ ಪುಣ್ಯವಂತರು ಅಂತ ಹೇಳ್ಬೋದು. ಬಟ್ ನಾನು ಅದರಲ್ಲಿ ಲಕ್ಕಿ ಅಂತಲೇ ಹೇಳ್ತೀನಿ. ನನ್ನ ಬರ್ತಡೇನ ನನ್ನ ಪ್ರೀತಿ ಪಾತ್ರರ ಜೊತೆಗೆ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ರೆಡಿ ಆಗಬೇಕಲ್ವ, ಹಾಗಾಗಿ ರೆಡಿ ಆಯಿತು. ಇಲ್ಲಿಂದ ನಾವು ಹೊರಟಿದ್ದೆ ಆರ್ಯನ್ ಕರ್ಕೊಂಡು ಬರೋಕ್ಕೆ. ಅಲ್ಲೋದ್ಮೇಲೆ ಅನ್ನಿಸ್ತು ಯಾಕೆ ಅವ್ನ ಫ್ರೆಂಡ್ಸ್ಗೆಲ್ಲ ಸ್ವೀಟ್ ಕೊಡಬಾರ್ದು, ಏನಾದರೂ ತಿನ್ನಕ್ಕೆ ಕೊಡಬಾರ್ದು ಅಂತೇಳಿ. ಆವಾಗ ನಂಗೆ ಅನಿಸಿದ್ದೆ ಚಾಕ್ಲೇಟ್ ಕೊಡೋಣ, ಜೊತೆಗೆ ಒಂದು ಪೆನ್ಸಿಲ್ಗಳು ಕೊಡೋಣ ಅಂದ್ಬಿಟ್ಟು. ಸೊ ನಾನು ಕೊಡೋದಕ್ಕಿಂತ ಆರ್ಯ ಕೊಟ್ಟರೆ ತುಂಬ ಒಳ್ಳೇದಂತ ಅನ್ನಿಸ್ತು. ಸೊ ಅವ್ನ ಕೈಲೇ ಕೊಡಿಸ್ದೆ. ಯಾವತ್ತಿದ್ರೂ ಮನುಷ್ಯನಿಗೆ ಕೊಡುವಂಥ ಮನಸ್ಸು ಇರಬೇಕು, ಅದನ್ನು ಚಿಕ್ಕದಿಂದನೇ ಕಳಿಸ್ಬೇಕಂತ ಹೇಳ್ತೀನಿ. ಸೊ ಇವನು ಕೂಡ ಅಷ್ಟೇ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಇದು ಮಾಡ್ತಾರೆ, ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಅಭ್ಯಾಸ ಆಗಿಬಿಡುತ್ತೆ. ಹಾಗಂತ ಇರೋದೆಲ್ಲ ಅಳತೆ ಮೀರಿ ಕೊಡುವಂಥದ್ದಲ್ಲ. ನಮ್ಮ ಹತ್ರ ಎಷ್ಟಿರುತ್ತೋ ಅದರಲ್ಲೇ ಸ್ವಲ್ಪನ ಹಂಚುವಂಥ ಮನಸ್ಥಿತಿ ಇರಬೇಕು. ನನ್ನ ಕೈಲಾದಷ್ಟು ನಾನು ಇವತ್ತು ಸಿಹಿ ತಿನಿಸನ್ನ ಮಕ್ಳಿಗೆ ಕೊಡಿಸಿದ್ದೀನಿ. ಸೊ ಇದರಲ್ಲೇ ನನಗೆ ತೃಪ್ತಿ ಇದೆ. ನೀವು ನಿಮ್ಮ ಬರ್ತಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ಮಂಡ್ಯಗೆ ಹೋದ್ಮೇಲೆ ನನ್ನ ಫ್ರೆಂಡ್ ಕೂಡ ಜಾಯ್ನ್ ಆದಳು ನಮ್ಮ ಜೊತೆ. ಸೊ ಕೇಕೆಲ್ಲ ಕಟ್ ಮಾಡಿಸಿ ತುಂಬಾ ಖುಷಿ ಆಯಿತು ನನಗೆ. ಸಿಂಪಲ್ಲಾಗಿ ಈ ರೀತಿ ಬರ್ತಡೇ ಸೆಲೆಬ್ರೇಟ್ ಅಂದರೆ ನನಗೆ ಇಷ್ಟನೇ ಇರಲಿಲ್ಲ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ. ಬಟ್ ಇವ್ರಿಗೋಸ್ಕರ ನಾನು ಒಪ್ಕೊಳ್ಳೇಬೇಕಾಯಿತು. ಸೊ ಇದಿಷ್ಟು ಆಗಿತ್ತು ನನ್ನ ಬರ್ತಡೇ ದಿನ. ಆ್ಯಂಡ್ ನೀವೆಲ್ಲರೂ ನೋಡಿರ್ಬೋದು, ನನ್ನ ಪೇಜ್ನ ಫಾಲೋ ಮಾಡ್ತಿದ್ರೆ ನಾನೊಂದು ಗಿಫ್ಟ್ ಕೂಡ ರಿಸೀವ್ ಮಾಡ್ಕೊಂಡಿದ್ದೀನಿ. ಸೊ ಅದೇನು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಯಾರಾದರೂ ಗೆಸ್ ಮಾಡ್ತೀರಾ ಅಂದ್ಬಿಟ್ಟು. ಇಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲ ಹೋದ್ವಿ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.